ಉಗ್ರರ ದಾಳಿ ಬಳಿಕ ಶ್ರೀನಗರ ಬಂದ್ ಇವತ್ತು. ಶ್ರೀನಗರದಲ್ಲಿ ಪಬ್ಲಿಕ್ ಟಿವಿ ಹೇಗಿದೆ ಶ್ರೀನಗರ ಅಂದರೆ ಕಾಶ್ಮೀರದಲ್ಲೂ ಕೂಡ ಬಂದ್ ಮಾಡ್ತಾ ಇದ್ದಾರೆ. ಉಗ್ರರ ದಾಳಿ ಬಳಿಕ ಇವತ್ತು ಅಂಗಡಿ ಮುಂಗಟ್ಟು ಎಲ್ಲ ಸಂಪೂರ್ಣ ಬಂದ್ ಆಗಿದೆ. ರಸ್ತೆಗಳೆಲ್ಲ ಖಾಲಿ ಹೊಡಿತಾ ಇದೆ. ವಾಹನ ಸಂಚಾರವಂತೂ ಸಂಪೂರ್ಣ ಸ್ಥಗಿತವಾಗಿದೆ. ಒಂದು ದಿನದ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಶ್ರೀನಗರದಿಂದ ಪಬ್ಲಿಕ್ ಟಿವಿಯ ಕ್ಷಣದ ಮಾಹಿತಿಯನ್ನು ನಿಮಗೆ ಕೊಡ್ತಾ ಹೋಗ್ತೀವಿ. ಈಗ ನೋಡ್ತಾ ಇದ್ದೀರಲ್ಲ ದೃಶ್ಯ, ಇದು ಶ್ರೀನಗರ. ಇವತ್ತು ಶ್ರೀನಗರ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಕಾಶ್ಮೀರ ಭಾಗದಲ್ಲಿ ಅಂದರೆ ಇದು ಎಲ್ಲಿ ಪಹಲ್ಗಾಮ್ ಬರುತ್ತೆ, ಪಹಲ್ಗಾಮ್ ಸುತ್ತಮುತ್ತಲೂ ಕೂಡ ಇದೇ ರೀತಿ ಪರಿಸ್ಥಿತಿ ಇದೆ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ. ಬಟ್ ರಾಜಧಾನಿ ಬಂದು ಶ್ರೀನಗರದಲ್ಲಿ ವೆಹಿಕಲ್ಸ್ ಅಂತೂ ತುಂಬ ಕಡಿಮೆ ಇದೆ. ಅಂಗಡಿ ಮುಂಗಟ್ಟುಗಳು, ವ್ಯಾಪಾರ ವಹಿವಾಟು ಎಲ್ಲವೂ ಕೂಡ ಸ್ಥಗಿತವಾಗಿದೆ. ಅಲ್ಲಿನ ಜನ ಮಾತನಾಡ್ತಿರೋದು ಸ್ಥಳೀಯರು, ನಾವು ಇದಕ್ಕೋಸ್ಕರ ಒಂದು ದಿನ ತ್ಯಾಗವನ್ನು ಮಾಡ್ತೀವಿ ಹಾಗೆ ಹೀಗೆ ಅಂತ. ಬಟ್ ನೀವೇ ಪಾಠ ಕಲಿಯದ ಹೊರತು ನಿಮ್ಮ ಜೀವಕ್ಕೆ ಅಥವಾ ನಿಮ್ಮ ಜೀವನಕ್ಕೆ ನೀವೇ ಚಪಡಿ ಕಲ್ಲನ್ನು ಎಳ್ಕೋತಾ ಇದ್ದೀರಾ, ಅರ್ಥ ಮಾಡ್ಕೊಳ್ಳಿ. ಪ್ರವಾಸಿಗರು 2025 ಪ್ರವಾಸಿಗರು ಕಟ್ ಆಫ್ ಮುಗೀತು. ಈ ವರ್ಷದಲ್ಲಂತೂ ಯಾವ ಪ್ರವಾಸಿಗರು ಬರಲ್ಲ ಜಮ್ಮು ಕಾಶ್ಮೀರಕ್ಕೆ. ಕರ್ನಾಟಕದಿಂದನೇ 6 ಲಕ್ಷ ಬುಕಿಂಗ್ ಕ್ಯಾನ್ಸಲ್ ಆಗಿದೆ. 6 ಲಕ್ಷ ಬುಕಿಂಗ್ಸ್ ಕ್ಯಾನ್ಸಲ್ ಆಗಿದೆ. ಮುಂದಿನ 6 ವಾರಗಳಲ್ಲಿ ಬುಕ್ ಮಾಡ್ಕೊಂಡಿದ್ರು ಈ ಟ್ರಾವೆಲ್ ಏಜೆನ್ಸಿ ಅವರು ಇವ್ರ ಹತ್ರ ಎಲ್ಲ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ ನೆನ್ನೆ ಸಾಯಂಕಾಲದಿಂದ. ಈ ಥರ ಎಲ್ಲ ರಾಜ್ಯದವರು ಮಾಡ್ತಾರೆ. ಯಾರೂ ಬರಲ್ಲ. ಏನು ಮಾಡ್ತೀರಾ? ಹೊಟ್ಟೆಗೇನು ತಿಂತೀರಾ? ಅದಕ್ಕೆ ಹೇಳಿದ್ದು, ನಿಮ್ಮ ಜೀವನದ ಮೇಲೆ ನೀವೇ ಚಪ್ಪಡಿ ಕಲ್ಲು ಎಳ್ಕೋತಾ ಇದ್ದೀರಾ. ನಿಮಗೆ ಇಲ್ಲಿನ ದುಡ್ಡು ಬೇಕು, ಇಲ್ಲಿನ ಪ್ರವಾಸಿಗರು ಬರಬೇಕು, ದುಡ್ಡು ಬರಬೇಕು. ಧರ್ಮ ಅನ್ನೋ ವಿಚಾರ ಬಂದಾಗ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಅನ್ನೋ ಮನಸ್ಥಿತಿಯನ್ನು ಬಿಡೋ ತನಕ ಜಮ್ಮು ಕಾಶ್ಮೀರದಲ್ಲಿ ಇಂಥ ಘಟನೆಗಳು ನಡೀತಾನೆ ಇರುತ್ತೆ. ನಿಮ್ಮ ಸಪೋರ್ಟ್ ಇಲ್ಲದೆ ಟೆರರಿಸ್ಟ್ಗಳು ಯಾರು ಏನೂ ಮಾಡೋಕ್ಕಾಗಲ್ಲ. ನಮಗೆ ಗೊತ್ತು. ಟೆರರಿಸ್ಟ್ಗಳು ಉಳ್ಕೊಂಡಿದ್ದಂತಹ ಹೋಟೆಲ್ನಲ್ಲಿ ಬೇರೆ ಯಾರ್ಯಾರಿದ್ದಾರೆ, ಇಂಟೆಲಿಜೆನ್ಸ್ ಅವ್ರು ಯಾರಿದ್ದಾರೆ, ಮಿಲಿಟ್ರಿ ಅವ್ರು ಯಾರಿದ್ದಾರೆ, ಎಲ್ಲ ಲಿಸ್ಟು ಕೂಡ ಟೆರರಿಸ್ಟ್ ಹತ್ರ ಇತ್ತಂತೆ. ಹೆಂಗೆ ಸಿಕ್ತು? ಯಾರು ಕೊಟ್ಟರು? ಇದನ್ನು ಅರ್ಥ ಮಾಡ್ಕೋಬೇಕು. ಎಲ್ಲರೂ ಅರ್ಥ ಮಾಡ್ಕೋಬೇಕು. ಎಲ್ರಿಗೂ ಒಂದು ಪಾಠ ಇದು. ದಾಳಿ ನಡೆಸಿದಂತಹ ಉಗ್ರರು ಸತ್ತವರ ಜಾತಿ ಕೇಳಲಿಲ್ಲ, ಧರ್ಮ ಮಾತ್ರ ಕೇಳಿದ್ರು. ಸತ್ತವರ ರಾಜಕೀಯ ಪಕ್ಷವನ್ನು ಕೇಳಲಿಲ್ಲ, ಧರ್ಮ ಮಾತ್ರ ಕೇಳಿದ್ರು. ಸತ್ತವರು ಯಾವ ರಾಜ್ಯದವರು ಅಂತಲೂ ಕೇಳಲಿಲ್ಲ, ಧರ್ಮ ಮಾತ್ರ ಕೇಳಿದ್ರು. ದಾಳಿ ನಡೆಸಿದ ಉಗ್ರರು ಸತ್ತವರು ಯಾವ ಭಾಷಿಕರು ಅಂತಲೂ ಕೇಳಲಿಲ್ಲ, ಧರ್ಮ ಮಾತ್ರ ಕೇಳಿದ್ರು. ಅಲ್ಲಿಗೆ ಅವರ ಆಯ್ಕೆ ಏನು? ಅವರ ಆಯ್ಕೆ ಏನು? ಯಾರನ್ನ ಕೊಲ್ಲಬೇಕು? ಹಿಂದೂಗಳನ್ನು ಮಾತ್ರ ಕೊಲ್ಲಬೇಕು ಅನ್ನೋದು ಅವರ ತಲೆನಲ್ಲಿತ್ತು. ನೀನು ಮುಸ್ಲಿಮನ, ನಿನಗೆ ಪ್ರೇಯರ್ ಮಾಡೋಕ್ಕೆ ಬರುತ್ತಾ, ಅಥವಾ ನೀನು ಬೇರೆಯವನ ಕಾಫಿರನ ಚೆಕ್ ಮಾಡ್ಕೊಳ್ಳೋದಕ್ಕೆ ಪ್ಯಾಂಟ್ ಬಿಚ್ಚಿಸೋದು, ಹೊಡೆಯೋದು. ಕೆಲವರೆಲ್ಲ ಧೈರ್ಯವಾಗಿ ಹಿಂದೂಗಳು ಅಂತಲೇ ಹೇಳಿದ್ದಾರೆ, ಅಂಥವ್ರನ್ನೆಲ್ಲ ಹೊಡೆದಾಕಿದ್ದಾರೆ.